ಪಂಢರಾಪುರ ಶ್ರೀ ಪಾಂಡುರಂಗ ವಿಠಲ ಭಕ್ತಿ, ಇತಿಹಾಸ ಮತ್ತು ಸಂಸ್ಕೃತಿಯ ಮಹಾಕ್ಷೇತ್ರ. ಭಾರತವು ದೇವಾಲಯಗಳ ನಾಡು. ಪ್ರತಿಯೊಂದು ಕ್ಷೇತ್ರಕ್ಕೂ ಇಲ್ಲಿ ತನ್ನದೇ ಆದ ಇತಿಹಾಸ, ಪುರಾಣ ಮತ್ತು ಭಕ್ತಿಯ ಪರಂಪರೆ ಇದೆ. ಅಂತಹ ಪವಿತ್ರ ಕ್ಷೇತ್ರಗಳಲ್ಲಿ ಪ್ರಮುಖವಾದುದು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಪಂಢರಾಪುರ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಪಾಂಡುರಂಗ ವಿಠಲನ ನೆಲವೀಡಾದ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಹಾಗೂ ಭೂಲೋಕದ ವೈಕುಂಠ ಎಂದು ಕರೆಯಲಾಗುತ್ತದೆ. ಭಕ್ತಿಯ ಶಕ್ತಿ, ಸೇವೆಯ ಮಹತ್ವವನ್ನು ಮತ್ತು ಸಮಾನತೆಯ ಸಂದೇಶವನ್ನು ಸಾರುವ ಈ ಕ್ಷೇತ್ರದ ಮಹಿಮೆ ನಿಜಕ್ಕೂ ಅಪಾರ. ಪಂಢರಾಪುರ ಎಲ್ಲಿದೆ ಅಂತ ನೋಡೋದಾದರೆ, ಪಂಢರಾಪುರವು ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಪವಿತ್ರ ಕ್ಷೇತ್ರವಾಗಿದೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ಭಾರತದ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಪಂಢರಾಪುರದ ಮೂಲಕ ಹರಿಯುವ ಭೀಮಾ ನದಿಯು ಅರ್ಧಚಂದ್ರಾಕಾರದಲ್ಲಿ ತಿರುವು ಪಡೆಯುವುದರಿಂದ ಅದನ್ನು ಚಂದ್ರಭಾಗ ಎಂದು ಕರೆಯಲಾಗುತ್ತದೆ. ಈ ನದಿಯಲ್ಲಿ ಸ್ನಾನ ಮಾಡಿ ವಿಠ್ಠಲನ ದರ್ಶನ ಪಡೆಯುವುದು ಪವಿತ್ರವೆಂದು ಭಕ್ತರ ನಂಬಿಕೆ. ಇತಿಹಾಸಕಾರರ ಅಭಿಪ್ರಾಯದಂತೆ ಪಂಢರಾಪುರವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಯಾದವ ಕಾಲದಲ್ಲಿ ದೇವಾಲಯದ ಅಭಿವೃದ್ಧಿಗೆ ವಿಶೇಷ ಉತ್ತೇಜನ ದೊರೆಯಿತು. ನಂತರ ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸುಲ್ತಾನರು ಮತ್ತು ಮರಾಠ ಸಾಮ್ರಾಜ್ಯದ ಅವಧಿಯಲ್ಲಿಯೂ ಈ ಕ್ಷೇತ್ರದ ಮಹತ್ವ ಹೆಚ್ಚುತ್ತಲೇ ಹೋಯಿತು. ಶತಮಾನಗಳಿಂದ ಈ ಕ್ಷೇತ್ರವು ಭಕ್ತಿ, ಸಾಹಿತ್ಯ ಮತ್ತು ಸಮಾನತೆಯ ಸಂಕೇತವಾಗಿ ಉಳಿದಿದೆ. ಪಂಢರಾಪುರದ ಮಹಿಮೆ ಹಿಂದೆ ಇರುವ ಅತ್ಯಂತ ಪ್ರಸಿದ್ಧ ಕತೆ ಭಕ್ತ ಪುಂಡಲಿಕನದು. ಪುಂಡಲಿಕನು ತನ್ನ ವೃದ್ಧ ತಂದೆ ತಾಯಿಯನ್ನು ಅಪಾರ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಅವನ ಭಕ್ತಿಯನ್ನು ಪರೀಕ್ಷಿಸಲು ಶ್ರೀ ಕೃಷ್ಣ ಮತ್ತು ರುಕ್ಮಿಣಿಯರು ಭೂಲೋಕಕ್ಕೆ ಬಂದರು. ಆ ಸಮಯದಲ್ಲಿ ಪುಂಡಲಿಕನು ತನ್ನ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿದ್ದನು. ದೇವರನ್ನು ಕಂಡರೂ ಸೇವೆಯ ಮಧ್ಯದಲ್ಲಿ ಬಿಡದೆ ಒಂದು ಇಟ್ಟಿಗೆಯನ್ನು ದೇವರತ್ತ ಎಸೆದು ಅದರ ಮೇಲೆ ನಿಲ್ಲುವಂತೆ ವಿನಂತಿಸುತ್ತಾನೆ. ಭಕ್ತನ ಸೇವಾಭಾವಕ್ಕೆ ಮೆಚ್ಚಿದ ಶ್ರೀಕೃಷ್ಣನು ಆ ಇಟ್ಟಿಗೆಯ ಮೇಲೆ ತನ್ನೆರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಟು ನಿಂತನು. ಆ ದಿವ್ಯ ರೂಪವೇ ಇಂದು ಶ್ರೀ ಪಾಂಡುರಂಗ ವಿಠಲ. ಈ ಕಥೆಯು ನಮಗೆ ತಿಳಿಸುವ ಸಂದೇಶ ಏನೆಂದರೆ, ತಂದೆ ತಾಯಿಯ ಸೇವೆಯೇ ದೇವರ ಸೇವೆ. ನಿಜವಾದ ಭಕ್ತಿಯಲ್ಲಿ ಅಹಂಕಾರ ಇರುವುದಿಲ್ಲ. ಸೇವೆ, ಪ್ರೀತಿ ಮತ್ತು ವಿನಯವೇ ದೇವರನ್ನು ತಲುಪುವ ಮಾರ್ಗ. ವಿಠಲನ ಮೂರ್ತಿಯು ಭಾರತದ ಅತ್ಯಂತ ವಿಶಿಷ್ಟ ಮೂರ್ತಿಗಳಲ್ಲಿ ಒಂದಾಗಿದೆ. ಕಪ್ಪು ಕಲ್ಲಿನಿಂದ ನಿರ್ಮಿತ ಮೂರ್ತಿ ಇಟ್ಟಿಗೆಯ ಮೇಲೆ ನಿಂತಿರುವ ಭಂಗಿ, ಎರಡೂ ಕೈಗಳು ಸೊಂಟದ ಮೇಲೆ, ತಲೆಯ ಮೇಲೆ ಕಿರೀಟ, ಕುತ್ತಿಗೆಯಲ್ಲಿ ತುಳಸಿ ಮಾಲೆ, ಮುಖದಲ್ಲಿ ಮಂದಹಾಸ. ಈ ರೂಪವು ಭಕ್ತನಿಗಾಗಿ ದೇವರು ಕಾಯುತ್ತಿರುವ ಸಂಕೇತ ಎಂದು ಭಕ್ತರು ನಂಬುತ್ತಾರೆ. ಇನ್ನು ಪಂಢರಾಪುರದ ಅತ್ಯಂತ ದೊಡ್ಡ ಉತ್ಸವವೇ ವಾರಿಯಾತ್ರೆ. ಭಕ್ತರನ್ನು ವಾರ್ಕರಿ ಎಂದು ಕರೆಯುತ್ತಾರೆ. ಇವರು ನೂರಾರು ಕಿಲೋಮೀಟರ್ಗಳನ್ನು ಕಾಲ್ನಡಿಗೆಯಲ್ಲಿ ಕ್ರಮಿಸಿ ಪಂಢರಾಪುರ ತಲುಪುತ್ತಾರೆ. ಯಾತ್ರೆಯುದ್ದಕ್ಕೂ ಅಭಂಗ, ಗಾಯನ, ಭಜನೆ, ಕೀರ್ತನೆ, ಹರಿನಾಮ ಸಂಕೀರ್ತನೆ, ತುಳಸಿ ಮಾಲೆ ಧಾರಣೆ, ಶಿಸ್ತು ಮತ್ತು ಸೇವಾಭಾವ ಇವುಗಳು ಈ ಯಾತ್ರೆಯ ವೈಶಿಷ್ಟ್ಯಗಳಾಗಿವೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಅತ್ಯಂತ ಪವಿತ್ರ ದಿನವೆಂದು ಆಚರಿಸಲಾಗುತ್ತದೆ. ಈ ದಿನ ಲಕ್ಷಾಂತರ ಭಕ್ತರು ವಿಠಲನ ದರ್ಶನಕ್ಕಾಗಿ ಸೇರುತ್ತಾರೆ. ಪಂಢರಾಪುರದ ಸಂಪೂರ್ಣ ನಗರವೇ ಭಕ್ತಿಯ ಸಾಗರವಾಗಿ ಮಾರ್ಪಡುತ್ತದೆ. ಕಾರ್ತಿಕ ಮಾಸದ ಏಕಾದಶಿಯೂ ಅಷ್ಟೇ ಮಹತ್ವವಾಗಿದೆ. ಈ ದಿನದ ದೀಪೋತ್ಸವ, ವಿಶೇಷ ಪೂಜೆ, ಭಜನೆ ಹಾಗೂ ಅಭಂಗ ಗಾಯನಗಳು ನಡೆಯುತ್ತವೆ. ಪಂಢರಾಪುರದ ಈ ಭಕ್ತಿ ಚಳುವಳಿಯು ಅನೇಕ ಸಂತರನ್ನು ಸ್ಮರಿಸುತ್ತದೆ. ಸಂತ ಜ್ಞಾನೇಶ್ವರ, ತುಕಾರಾಮ, ನಾಮದೇವ, ಏಕನಾಥ, ಜನಾಬಾಯಿ ಇಂತಹ ಅನೇಕ ಭಕ್ತರು ಕೂಡ ಇಲ್ಲಿ ತಮ್ಮದೇ ಆಗಿರತಕ್ಕಂತಹ ಸೇವೆಯನ್ನು ಮೆರೆದಿದ್ದಾರೆ. ಪಂಢರಾಪುರ ಕೇವಲ ಒಂದು ಕ್ಷೇತ್ರವಲ್ಲ, ಅದು ಭಕ್ತಿಯ ವಿಶ್ವವಿದ್ಯಾಲಯ. ಇಲ್ಲಿ ಭಕ್ತನು ದೇವರನ್ನು ಕಾಣುತ್ತಾನೆ, ಸೇವೆಯಲ್ಲಿ ಮೋಕ್ಷವನ್ನು ಕಂಡುಕೊಳ್ಳುತ್ತಾನೆ. ಶ್ರೀ ಪಾಂಡುರಂಗ ವಿಠಲನ ಕರುಣೆ